ಈ ಸಕ್ಸಸ್ ಅನ್ನೋದು ಒಂಥರ ಆಕ್ಸಿಡೆಂಟ್ ಇದ್ದ ಹಾಗೆ. ಪ್ಲಾನ್ ಮಾಡೋದು ಬಿಡಿ, ಯಾವಾಗ ಎಲ್ಲಿ ಹೇಗಾಗತ್ತೆ ಅಂತ ಹೇಳೋದೇ ಕಷ್ಟ. ಅಂಡ್ ಆದ್ಮೇಲೆ ಮುಂದೇನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್. ಕೊನೆಗೆ ಆ ಯೋಚನೆಯಲ್ಲೇ ಹೋಗೋ ಒಂದಷ್ಟು ಸಮಯ. ವಿವರಣೆ ಏನೋ ಖರಾಬಾಗಿರ್ಬೋದು, ಆದ್ರೆ ನಮ್ಮ ಹೀರೋಗಳು ಹೆಚ್ಚಿನ ಸಮಯ ತಗೊಂಡ್ರೂ ಸಹ ಖರಾಬಾಗಿರೋ ನಿರ್ಧಾರಗಳನ್ನ ಮಾತ್ರ ತಗೊಳ್ಳಿಲ್ಲ. ಯಶ್ ಅವರು ಈಗ ಟಾಕ್ಸಿಕ್ ಸಿನಿಮಾನ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನ ಬಿಟ್ಟು ಮುಂದೆ ಇನ್ಯಾವ್ಯಾವ್ದ್ರ ಕಡೆ ಗಮನ ಕೊಟ್ಟಿದ್ದಾರೆ ಅಂತಾನು ರೀಸೆಂಟ್ ಆಗಿ ಬಂದಿರೋ ಇಂಟರ್ವ್ಯೂನಲ್ಲಿ ಅವರೇ ತಿಳಿಸಿದ್ರು. ಇನ್ನು ಈಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಲೈನಪ್ ಅಲ್ಲಿ ಇರೋವಾಗ್ಲೇನೆ ತಮ್ಮ ಮುಂದಿನ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಆ ಅನೌನ್ಸ್ಮೆಂಟ್ ನೋಡ್ತಿದ್ದ ಹಾಗೇನೆ ಪ್ರತಿಯೊಬ್ರು ಒಂದು ಕ್ಷಣ ಆಶ್ಚರ್ಯ ಆಗಿದ್ದಂತೂ ನಿಜ. ರಿಷಬ್ ಶೆಟ್ಟಿ ಆಸ್ ಲಾರ್ಡ್ ಹನುಮಾನ್. ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಇದು ತೆಲುಗಿನಲ್ಲಿ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಹುಟ್ಟುಹಾಕಿರುವಂತ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್. ಇದರಲ್ಲಿ ಬರೋ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲೇ ರಿಲೀಸ್ ಆಗತ್ವೆ. ಹಾಗೆ ಇಲ್ಲಿ ನಮ್ಮ ಹಿಂದೂ ಮೈಥಾಲಜಿಯಲ್ಲಿನ ದೇವತೆಗಳು, ಚಿರಂಜೀವಿಗಳನ್ನ ಸೂಪರ್ ಹೀರೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಲಾಗ್ತಾ ಇದೆ. ಇನ್ನು ಈ ಯೂನಿವರ್ಸ್ನ ಮೊದಲ ಸಿನಿಮಾ ಹನುಮಾನ್ ಒಳ್ಳೆ ಯಶಸ್ಸನ್ನ ಪಡ್ಕೊಂಡಿತ್ತು. ಜೊತೆಗೆ ಚಿತ್ರದ ಕೊನೆಯಲ್ಲಿ ಯೂನಿವರ್ಸ್ನ ಮುಂದಿನ ಸಿನಿಮಾ ಜೈ ಹನುಮಾನ್ಗೆ ಒಳ್ಳೆ ಲೀಡ್ ಅನ್ನ ಸಹ ಕೊಟ್ಟಿದ್ರು. ಆದ್ರೆ ಆಂಜನೇಯನ ಪಾತ್ರನ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿರ್ಲಿಲ್ಲ. ಆ ಸಮಯದಲ್ಲಿ ಫೈನಲೈಸ್ ಕೂಡ ಆಗಿರ್ಲಿಲ್ಲ. ಬಟ್ ಈಗ ಆ ಪಾತ್ರ ರಿಷಬ್ ಅವ್ರಿಗೆ ಬಂದು ಸೇರಿದೆ. ಅಂಡ್ ಅಫಿಷಿಯಲಿ ಅವರು ಈಗ ಈ ಯೂನಿವರ್ಸ್ನ ಒಂದು ಭಾಗ. ಮೊದಲಿಗೆ ವಿಷಯ ಕೇಳಿ ಸ್ವಲ್ಪ ಆಶ್ಚರ್ಯ ಆಯ್ತು, ನಂತರ ಹೆಚ್ಚು ಖುಷಿ ಆಯ್ತು. ಖುಷಿಯಾಗಿದ್ದು ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಅವರು ತಗೊಂಡಿರುವಂತ ನಿರ್ಧಾರಕ್ಕೆ. ಬಟ್ ಆಶ್ಚರ್ಯ ಆಗಿದ್ದು ಪ್ರಶಾಂತ್ ವರ್ಮಾ ಅವರ ವಿಷನ್ ನ ನೋಡಿ. ಯಾವುದೇ ಯೂನಿವರ್ಸ್ ಆಗ್ಲಿ ಅದರ ಸೃಷ್ಟಿಕರ್ತನಿಗೆ ಸ್ಟ್ರಕ್ಚರ್ ಗೊತ್ತಿರಲೇಬೇಕು. ಎಕ್ಸಾಕ್ಟ್ಲಿ ಹೀಗೆ ಆಗ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡೋದು ಕಷ್ಟ. ಬಟ್ ಅಟ್ಲೀಸ್ಟ್ ಆ ಫೌಂಡೇಶನ್ ಲೇಯರ್, ಅದರ ಒರಿಜಿನ್ ಏನು ಅನ್ನೋದಾದ್ರೂ ಗೊತ್ತಿರಲೇಬೇಕು. ಪ್ರಶಾಂತ್ ವರ್ಮಾ ಅವರು ಆ ವಿಷಯದ ಕಡೆ ಹೆಚ್ಚಿನ ಗಮನ ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ. ಅಂಡ್ ಅದೇ ಲೆಕ್ಕದಲ್ಲಿ ಯೂನಿವರ್ಸ್ ಕೂಡ 2 ಹಂತಗಳಲ್ಲಿ ಬರ್ತಾ ಇದೆ, ಫೇಸ್ 1 ಅಂಡ್ ಫೇಸ್ 2. ಫೇಸ್ 1 ನಲ್ಲಿ ಈಗ 7 ಸಿನಿಮಾಗಳು ಅನೌನ್ಸ್ ಆಗಿದೆ. ಮೊದಲನೇದು ಹನುಮಾನ್, ಅದು ಈ ವರ್ಷ ಆಲ್ರೆಡಿ ರಿಲೀಸ್ ಆಯ್ತು. ಎರಡನೇದು ಸಿಂಬಾ ಅಂತ ಅನ್ಕೋತಾ ಇದ್ದೀನಿ. ಆದ್ರೆ ಇದು ಸಿನಿಮಾದ ಶೀರ್ಷಿಕೆನಾ ಅಥವಾ NTR ಫ್ಯಾಮಿಲಿಯಿಂದ ಇಂಟ್ರೊಡ್ಯೂಸ್ ಆಗ್ತಿರೋ ಮೋಕ್ಷಜ್ಞ ಅವರ ಕ್ಯಾರೆಕ್ಟರಾ ಗೊತ್ತಿಲ್ಲ. ಬಟ್ ಇದೇ 2ನೇ ಸಿನಿಮಾ. ಮೂರನೇದು ಮಹಾಕಾಳಿ, ಪವರ್ಫುಲ್ ಅಂಡ್ ಫೆರೋಷಿಯಸ್ ಫೀಮೇಲ್ ಸೂಪರ್ ಹೀರೋಸ್ ಇರುವಂತ ಸಿನಿಮಾ. ಇದರ ಅನೌನ್ಸ್ಮೆಂಟ್ ವಿಡಿಯೋ 3 ವಾರದ ಹಿಂದಷ್ಟೇ ಬಂದಿತ್ತು. 4ನೇದು ಅಧೀರ. ಅಂಡ್ 5 ಮತ್ತೆ 6 ಅದಿನ್ನು ಟೇಕ್ ಆಫ್ ಆಗ್ಬೇಕಾಗಿದೆ. ಇನ್ನು ಜೈ ಹನುಮಾನ್ ಬಂದು PVCUನ 7ನೇ ಸಿನಿಮಾ. ಹನುಮಾನ್ ಫಿಲ್ಮ್ ಕೊನೆಯಲ್ಲಿ 2025ಕ್ಕೆ ಇದು ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಅದು 7ನೇ ಸಿನಿಮಾ ಆಗಿರೋದ್ರಿಂದ ನೆಕ್ಸ್ಟ್ ಅದನ್ನ ಹೇಗ್ ಪ್ಲಾನ್ ಮಾಡ್ಕೋತಿದ್ದಾರೆ ಅದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಫಸ್ಟ್ ಲುಕ್ ಕಡೆ ಬಂದ್ರೆ ಇಟ್ಸ್ ಮ್ಯಾಸಿವ್. ಹನುಮಂತನ ಪಾತ್ರನ ಎಷ್ಟು ಡೀಟೇಲ್ಡ್ ಆಗಿ ಭಾವನಾತ್ಮಕವಾಗಿ ತೋರ್ಸೋದು, ಭಕ್ತಿಯ ಭಾವನೆನ ಹುಟ್ಟಿಸೋದು ಅಂದ್ರೆ ಅದು ಸುಲಭದ ಕೆಲಸ ಅಲ್ವೇ ಅಲ್ಲ. ಸೊ ಅದನ್ನ ಇಲ್ಲಿ ಪ್ರಶಾಂತ್ ವರ್ಮಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೈ ಮೇಲಿನ ರೋಮ, ರಾಮನ ಮೂರ್ತಿಯನ್ನ ಅಪ್ಪಿ ಹಿಡಿದಿರುವಂತ ರೀತಿ, ಆ ಅಟ್ಮಾಸ್ಫಿಯರ್ ಇದೆಲ್ಲ ಸಖತ್ತಿತ್ತು. ಎಸ್ಪೆಷಲಿ ರಿಷಬ್ ಶೆಟ್ಟಿ ಅವರ ಪ್ರೆಸೆನ್ಸ್. ಪೋಸ್ಟರ್ ನೋಡ್ತಿದ್ರೇನೆ ಅನ್ಸ್ಬಿಡತ್ತೆ ಈ ಪಾತ್ರಕ್ಕೆ ಅವರಿಗಿಂತ ಸೂಕ್ತವಾದಂತವ್ರು ಮತ್ತೊಬ್ರಿಲ್ಲ ಅಂತ. ಲೈಕ್ ಪ್ರಶಾಂತ್ ವರ್ಮಾ ಅವರ ಈ ಯೋಚನೆನೆ ನನಗೆ ಸಖತ್ ಇಷ್ಟ ಆಗೋಯ್ತು. ಈವನ್ ರಿಷಬ್ ಅವರ ಪರ್ಸ್ಪೆಕ್ಟಿವ್ ಇಂದ ಬಂದ್ರೂ ಕೂಡ ಇದು ತುಂಬಾ ಒಳ್ಳೆಯ ನಿರ್ಧಾರ. ಕಾಂತಾರ ಆದ್ಮೇಲೆ ಮುಂದೇನು ಅನ್ನೋ ಪ್ರಶ್ನೆ ಎನಿಹೌ ಅವ್ರಿಗೆ ಯಾವಾಗ್ಲೂ ಇರ್ತಾ ಇತ್ತು. ಬಟ್ ಅದಕ್ಕೆ ಉತ್ತರನ ಇವಾಗ್ಲೇನೆ ಒಂದು ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಕೊಲಾಬರೇಷನ್ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿನಿಮಾಗೋಸ್ಕರ ಆಂಜನೇಯನ ಪಾತ್ರ ಮಾಡೋದಿದ್ಯಲ್ಲ ಅದು ಬೇರೆ. ಬಟ್ ಹನುಮಂತನಾಗಿ ಇಡೀ ಒಂದು ಯೂನಿವರ್ಸ್ ನ ಭಾಗ ಆಗೋದು ಅಂದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ವಿಷಯ ಮತ್ತೊಂದಿಲ್ಲ. ಅಂಡ್ ತುಂಬಾನೇ ಇಂಪ್ಯಾಕ್ಟ್ ಮಾಡಬಹುದಾದಂತ ಮಹತ್ವದ ಪಾತ್ರ ಅದು. ಹಾಗೇನೆ ಬಿಸ್ನೆಸ್ ಪಾಯಿಂಟ್ ಇಂದನೂ ರಿಷಬ್ ಶೆಟ್ಟಿ ಅವರಿಗೆ ಇದು ಬಹಳ ಮುಖ್ಯ. ಬಿಕಾಸ್ ಅವರಿಗೆ ಈಗ ನಿರೀಕ್ಷೆಗೆ ಮೀರಿರುವಂತ ರೆಕಗ್ನಿಷನ್ ಸಿಕ್ಕಿದೆ. ಸೊ ಅದರಿಂದ ಎಸ್ಟಾಬ್ಲಿಷ್ ಆಗ್ಬೇಕು, ಬರೋ ಪಾಪ್ಯುಲಾರಿಟಿನ ಟಿಕೆಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಗೈನ್ ಇಲ್ಲಿ ಯಶ್ ಅವ್ರನ್ನ ತಗೊಂಡ್ರೆ KGF ಮೂಲಕ, ರಾಕಿ ಪಾತ್ರದ ಮೂಲಕ ಅವರು ಜಸ್ಟ್ ಒಂದು ಪಾತ್ರ, ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಅನ್ನೋದಲ್ದೇನೆ ಹೀರೋ ಆಗಿನೂ ಬೇರೆ ಇಂಡಸ್ಟ್ರಿನಲ್ಲಿ ಅಕ್ಸೆಪ್ಟೆನ್ಸ್ ಪಡ್ಕೋತಾ ಇದ್ದಾರೆ. ಅಂಡ್ ಟಾಕ್ಸಿಕ್ ಸಿನಿಮಾ ಬಂದಾಗ ಅದರ ರಿಯಾಲಿಟಿ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ಬಟ್ ಅದೇ ಕಾಂತಾರ ವಿಷಯದಲ್ಲಿ ಜನ ಆ ಸಿನಿಮಾದ ಭಾವನೆಗೆ, ಭಕ್ತಿಗೆ, ರಿಷಬ್ ಅವರ ಪರ್ಫಾರ್ಮೆನ್ಸ್ಗೆ ಕನೆಕ್ಟ್ ಆಗಿದ್ದಾರೆ. ಅಂಡ್ ಜನ ಅವ್ರನ್ನ ಪರ್ಫಾರ್ಮರ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಇದು ಕಾಂತಾರ ನಂತರ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳೋದಕ್ ಬರಲ್ಲ. ಹಾಗಾಗಿ ರಿಷಬ್ ಅವರು ತಮ್ಮ ರೋಲ್ ಜೊತೆ ತಮ್ಮನ್ನ ಯೂನಿವರ್ಸಲ್ ಹೀರೋ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ನೆಸೆಸಿಟಿ ಇದೆ. ಅಂಡ್ ಅದಕ್ಕೆ ಜೈ ಹನುಮಾನ್ ಸಿನಿಮಾ ಒಳ್ಳೆ ಆಯ್ಕೆ. ಈ ಕಡೆ ತೆಲುಗು ಸ್ಟೇಟ್ಸ್ ಅಲ್ಲಿ ಮತ್ತಷ್ಟು ಒಳಗಿಳಿತಾರೆ. ನಾರ್ತ್ ಅಲ್ಲಿ ಆಸ್ ಯೂಶುವಲ್ ಹೈಪ್ ಅನ್ನೋದು ಬಿಲ್ಡ್ ಆಗುತ್ತೆ. ಅಂಡ್ ಕರ್ನಾಟಕ ಅದು ಅವರ ತವರು ಮನೆ, ನಮ್ಮವರು. ಸೊ ಓವರ್ ಆಲ್ ಅವರ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು ಪ್ರಶಾಂತ್ ವರ್ಮಾ ಅವರ ಬಗ್ಗೆ ಡೌಟೇ ಬೇಡ. ಯಾಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಸಾಕಷ್ಟು ಲಿಮಿಟೇಷನ್ಸ್ ನಡುವೆನೆ ಒಂದು ಸೂಪರ್ ಹೀರೋ ಸಿನಿಮಾನ ಕಟ್ಕೊಟ್ಟಿದ್ದು. ಅಂಡ್ ಅದನ್ನ ಇಂಟೆಲಿಜೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದು, ಡೈರೆಕ್ಟರ್ ಆಗಿ ಅವರ ಕೆಪಾಸಿಟಿ ಏನು ಅಂತ ತೋರಿಸ್ಕೊಟ್ಟಿದೆ. ಹಾಗೆ ಇವರು ಮಲ್ಟಿಪಲ್ ಅನೌನ್ಸ್ಮೆಂಟ್ ಗಳಿಂದ ತಮ್ಮ ಯೂನಿವರ್ಸ್ ನ ಸ್ಕೆಚ್ ಮಾಡ್ತಾ ಇರೋದು ಕೂಡ ಅವರ ದೂರದೃಷ್ಟಿ ಏನು ಅಂತ ತೋರಿಸ್ತಾ ಇದೆ. ಸೊ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ಈ ಪ್ರಾಜೆಕ್ಟ್ಗೋಸ್ಕರ. ಬಟ್ ಸಿನಿಮಾ ಬರೋದು ಯಾವಾಗ ಅಂತ ಅವರೇ ಹೇಳ್ಬೇಕು. ಬಿಕಾಸ್ ಮೊದಲೇ ತಿಳಿಸಿರೋ ತರ 2025ಕ್ಕಂತೂ ಇದು ಖಂಡಿತ ಬರೋದಿಲ್ಲ.
ಎನಿವೇಸ್, ಇದಿಷ್ಟು ನನಗೆ ಈ ಅನೌನ್ಸ್ಮೆಂಟ್ ಹಾಗೆ ಈ ಫಸ್ಟ್ ಲುಕ್ ಅನ್ನ ನೋಡಿ ಹೇಳ್ಬೇಕು ಅನಿಸ್ತಂತ ವಿಚಾರಗಳು. ಇನ್ನ ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಹೇಳೋದಕ್ಕಿದ್ರೆ ಅಥವಾ ಈ ವಿಡಿಯೋ ಬಗ್ಗೆ ಏನಾದ್ರೂ ಹೇಳೋದಾಗಿದ್ರೆ ಖಂಡಿತ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಬೇಕೇ ಬೇಕು. ಸೈನಿಂಗ್ ಆಫ್, ಲಿಖಿತ್.